ನಮಸ್ಕಾರ ಗುರು ಎಲ್ರಿಗೂ. ಇವತ್ತು ನಮ್ಮದು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ವರ್ಕೌಟ್ ಇದ್ದಿದ್ದರಿಂದ ನಾವು ಫಸ್ಟು ಬೈಸೆಪ್ಸ್ಗೆ ಡಂಬಲ್ ಕಲ್ಸ್ ಮಾಡಿದ್ವಿ. ಅದಾದಮೇಲೆ ರಿವರ್ಸ್ ಕೇಬಲ್ ಪುಷ್ ಡೌನು ಟ್ರೈಸೆಪ್ಸ್ಗೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ರಿವರ್ಸ್ ಕೇಬಲ್ ಪುಷ್ ಡೌನು. ಅದಾದಮೇಲೆ ಬೈಸೆಪ್ಸ್ಗೆ ಜಿಗ್ಜ್ಯಾಗ್ ಬಾರಲ್ಲಿ ಕಲ್ಸ್ ಮಾಡಿದ್ವಿ, ಬೈಸೆಪ್ಸ್ ಕಲ್ಸು. ಇದರಲ್ಲಿ ಏನಂದರೆ ನಿಮಗೆ ಎಷ್ಟಾಯ್ತದೆ ಅಷ್ಟು ಹೆವಿ ಪುಷ್ ಮಾಡಿ, ಫುಲ್ಲು ಲೋ ಹೋಗಿ ಫುಲ್ಲು ಮೇಲ್ಗಡೆ ಹೋಗಬೇಕು. ಎಷ್ಟಾಯ್ತದೆ ಅಷ್ಟು ಪುಷ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಟ್ರೈಸೆಪ್ಸಿಗೆ ಸ್ಕಲ್ ಕ್ರಷರ್ ಮಾಡಿದ್ವಿ, ಸಿಟೆಡ್ ಸ್ಕಲ್ ಕ್ರಷರು. ಇದು 4ನೇ ವರ್ಕೌಟು, 2ರಿಂದನೂ ಸೇರಿಸಿ. ಇದು ಅಷ್ಟೇ, ಫುಲ್ಲು ಡೀಪ್ ಹೋಗಿ ಸ್ಟ್ರೆಚ್ ಕೊಟ್ಟು ಆಮೇಲೆ ಮೇಲ್ಗಡೆ ಎತ್ತಿ, ಫುಲ್ಲು ಡೀಪ್ ಹೋಗಿ ಸ್ಟ್ರೆಚ್ ಕೊಟ್ಟು ಆಮೇಲೆ ಮೇಲ್ಗಡೆ ಎತ್ತಿ. ಅದಾದಮೇಲೆ ನೆಕ್ಸ್ಟು ರಿವರ್ಸು ಬೈಸೆಪ್ಸ್ ಕಲ್ಸ್ ಮಾಡಿದ್ವಿ ಕೇಬಲಲ್ಲಿ. ಇದು ಅಷ್ಟೇ, ಫುಲ್ಲು ಕೆಳಗೆ ಬಿಟ್ಟು ಫುಲ್ ಮೇಕ್ ಎತ್ತಬೇಕು. ಅದಾದಮೇಲೆ ಟ್ರೈಸೆಪ್ಸ್ ಕೇಬಲ್ ಪುಷ್ ಡೌನು. ಇದು ನಾರ್ಮಲಾಗಿ ಗೊತ್ತಿರುತ್ತೆ. ಇದು ಅಷ್ಟೇ, ಫುಲ್ಲು ಸ್ಟ್ರೆಚ್ ಕೊಡಬೇಕು, ಎಷ್ಟಾಯ್ತದೆ ಸ್ಟ್ರೆಚ್ ಕೊಡಬೇಕು. ಪುಷ್ ಎಷ್ಟಾಯ್ತದೆ ಅಷ್ಟು ಪುಷ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಬೈಸೆಪ್ಸ್ ಹ್ಯಾಮರ್ ಕಲ್ಸು. ಹ್ಯಾಮರ್ ಕಲ್ಸ್ ಗೊತ್ತೇ ಇರ್ತದೆ ಎಲ್ರಿಗೂ. ಇದು ಅಷ್ಟೇ, ಎಷ್ಟು ನೀವು ಫೀಲ್ ಮಾಡ್ತೀರಿ ಅಷ್ಟು ನಿಮ್ಮ ಬೈಸೆಪ್ಸಿಗೆ ಎಫೆಕ್ಟ್ ಬೀಳ್ತದೆ. ಇಲ್ಲ ಅಂದರೆ ಇಲ್ಲ, ನೀವೇನು ಫೀಲ್ ಮಾಡ್ತೀರಿ ಅದೇ ನಿಮ್ಗೆ ಎಫೆಕ್ಟ್ ಬೀಳೋದು. ಇಲ್ಲ ಅಂದರೆ ಸುಮ್ಮನೆ ಬಂದ್ವಿ ಮಾಡಿದ್ವಿ ಹೋದ್ವಿ ಅಷ್ಟೇ, ಇನ್ನೇನು ಬೀಳೋದಿಲ್ಲ ಅಲ್ಲಿ. ನೆಕ್ಸ್ಟು ಟ್ರೈಸೆಪ್ಸ್ಗೆ ಕೇಬಲ್ ಓವರ್ ಹೆಡ್ ಕಲ್ಸ್ ಮಾಡಿದ್ವಿ. ಇದರಲ್ಲೂ ಅಷ್ಟೇ ಸೈಕ್ ವರ್ಕೌಟ್ ಅಂದ್ಕೊಳ್ಳಿ ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ ಇದನ್ನು ಲಾಸ್ಟಲ್ಲಿ. ಅದಾದಮೇಲೆ ವಾಲ್ ಪುಷಪ್ ಮಾಡಿ ನಮ್ಮ ವರ್ಕೌಟ್ನ ಎಂಡ್ ಮಾಡಿದ್ವಿ. ಇದಾಗಿತ್ತು ನಮ್ಮದು ಇವತ್ತಿನ ವರ್ಕೌಟು. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.